ಬಾಹುಬಲಿ ಎಲ್ಲ ಬಾಹುಬಲಿ ಮೀರ್ಸೋ ಥರ ಫಿಲಮ್ ಬಂದಿದೆ ನಮ್ಮ ಕಾಂತಾರ ಸಿನಿಮಾ. ಅದು ರಿಷಬ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಅಂತೂ ಮಾತಾಡೋಂಗೆ ಇಲ್ಲ. ಅವ್ರ ಆ್ಯಕ್ಟಿಂಗ್ ಬಗ್ಗೆ ಕೆಲವರು ಹೀರೋಗಳು ಆ್ಯಕ್ಷನ್ ಮುಖಾಂತರ ಸ್ಟಾರ್ಟಿಂಗಿಂದ ಕೊನೆವರೆಗೂ ಆ್ಯಕ್ಷನ್ ಮುಖಾಂತರ ಸ್ಟಾರ್ಟಿಫಿಕ್ಷನ್ ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಲ್ಲ ಫ್ಯಾನ್ಸ್ಗೆ. ಬಟ್ ರಿಷಬ್ ಶೆಟ್ಟಿ ಅವರು ಬರೀ 5-10 ನಿಮಿಷ ಅವ್ರ ಪರ್ಫಾರ್ಮೆನ್ಸ್ ಮುಖಾಂತರ ನೋಡಿದ್ರು ಎಲ್ಲರೂ ಸ್ಟಾರ್ಟಿಫಿಕ್ಷನ್ ಮಾಡ್ತಾರೆ. ಇನ್ನು ಹೀರೋಯಿನ್ ಬಗ್ಗೆ ಅಂತ ಮಾತಾಡೋಂಗಿಲ್ಲ. ಈಗಿನ ಜನ್ರೇಷನಲ್ಲಿ ಯಾರೇ ಹುಡುಗರು ಕೇಳ್ತಾರೆ ನೀವು ಹೀರೋಯಿನ್ ಯಾವ ಥರ ಇರಬೇಕು ಅಂತಂದರೆ ಆಶಿಕರನಾಥ್ ಅಂತಾರೆ. ಬಟ್ ಈ ಸಿನಿಮಾ ನೋಡೋ ಮೇಲೆ ಎಲ್ಲರೂ ಹೇಳ್ತಾರೆ ಆಶಿಕರನಾಥ್ ರುಕ್ಮಿಣಿ ಹೊಸದ್ ಅಂತ ಹೇಳ್ತಾರೆ. ಅದರಿಂದ ಬೇಕು ಇನ್ನೊಂದು ಏನಪ್ಪ ಖುಷಿ ಆದ ವಿಚಾರ ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಮೊದಲು ಕನ್ನಡ ಎಂದವರು ನಮ್ಮ ಕದಂಬರ ಕಾಲದ ಕ್ರಿಸ್ತಕ 345-500 ವರ್ಷಗಳ ಕಾಲ ಆಳಿದಂಥ ಕದಂಬರ ಕಾಲದ ಒಂದು ಸ್ಟೋರಿ ಹಿಡ್ಕೊಂಡು ತೆಗೆದಿದ್ದಾರೆ. ಅದು ತುಂಬ ಇಷ್ಟ ಆಯಿತು. ಆಮೇಲೆ ನಾವೇನು ಕಡಿಮೆ ಅಲ್ಲ, ಬರೀ ಆ್ಯಕ್ಷನ್ KGF ಮುಖಾಂತರ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಪ್ಯಾನ್ ಇಂಡಿಯಾ ಮಾಡಿದ್ರು ನಾವು ಆ್ಯಕ್ಷನಲ್ಲಿ ಸೂಪರ್ ಅಂತ. ಬಟ್ ರಿಷಬ್ ಅವರು ನಾವು ಆ್ಯಕ್ಷನಲ್ಲಿ ಮಾತ್ರ ಸೀಮಿತ ಅಲ್ಲ, ನಾವು ಒಂದು ನಮ್ಮ ಮಣ್ಣಿನ ಒಂದು ದೈವತ್ವದ ಬಗ್ಗೆ ಕುರಿತು ನಾವು ಇಡೀ ಪ್ರಪಂಚಕ್ಕೆ ಏನು ಅಂತ ತೋರಿಸ್ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಈ ಸಿನಿಮಾ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ, ಸಖತ್ತಾಗಿದೆ. ಸೆಕೆಂಡ್ ಹಾಫ್ ಅಂತೂ ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ ಅಂತ ಕೇಳಲೇಬೇಡಿ. ಅದೇ ಹೇಳಿಲ್ವಾ, ಒಂದು ಹೀರೋ ಆ್ಯಕ್ಷನ್ ಮೂವಿಲಿ ಏನು ಸ್ಟಾಟಿಫಿಕ್ಷನ್ ಮಾಡಬೇಕು ಅಂದರೆ ಫೈಟ್ ಮುಖಾಂತರ ಸ್ಟಾಟಿಫಿಕ್ಷನ್ ಮಾಡಬೇಕು. ಯಾರು ಸ್ಟಾಟಿಫಿಕ್ಷನ್ ಆಗಲ್ಲ. ಬಟ್ ಒಂದು 10 ನಿಮಿಷ 15 ನಿಮಿಷದಲ್ಲಿ ಯಾರ ಒಂದು ಇಡೀ ಸಿನಿಮಾ ಪ್ರೇಕ್ಷಕರಿಗೆ ಸ್ಟಾಟಿಫಿಕ್ಷನ್ ಮಾಡ್ತಾರೆ ಅಂದರೆ ಅದು ರಿಷಬ್ ಶೆಟ್ಟಿ ಅವರು ಮಾತ್ರ.